ಚಿಕ್ಕಬಳ್ಳಾಪುರ ತಾಲೂಕಿನ ಜಾತುವಾರ ಹೊಸಹಳ್ಳಿ ಗ್ರಾಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಬಿಜೆಪಿ ಹಿರಿಯ ಮುಖಂಡ ಮರಳುಕುಂಟೆ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಹೆಣ್ಣೂರು ಕದಿರೇನಹಳ್ಳಿಯ ಎಂ ರೆಡ್ಡಿ ಅವರು ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರೆ ಜಾತುವಾರ ಹೊಸಹಳ್ಳಿ ಗ್ರಾಮದ ಎಚ್ಸಿ ವೆಂಕಟೇಶಪ್ಪ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂಘದಲ್ಲಿ ಒಟ್ಟು 12 ಸದಸ್ಯರು ಇದ್ದು ಪ್ರತಿಯೊಬ್ಬರು ವಿರೋಧಕ್ಕೆ ಸಹಕಾರ ಕೊಟ್ಟು ಚುನಾವಣೆ ಪ್ರಕ್ರಿಯೆಯನ್ನ ಚುನಾವಣಾಧಿಕಾರಿ ಶಮ್ಸ್ ತರ್ಬೀಜ್ ಅವರು ಸುಗಮವಾಗಿ ನಡೆಸಿಕೊಟ್ಟರು. ಕಳೆದ 20 ವರ್ಷಗಳಿಂದ ಸಂಘದಲ್ಲಿ ನಿರಂತರವಾಗಿ ಅವಿರೋಧ ಚುನಾವಣೆಗಳು ನಡೆಯುತ್ತಿರುವುದು ವಿಶೇಷವಾಗಿದ್ದು ಸಂಘದ ಸದಸ್ಯರ ನಡುವೆ ಇರುವ ಒಗ್ಗಟ್ಟಿಗೆ ಇದು ಸಾಕ್ಷಿಯಾಗಿದೆ ಎಂದು ಖುಷಿಪಟ್ಟರು. 4ನೇ ಬಾರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಇವತ್ತು ಅಧ್ಯಕ್ಷರಾಗಿ ನಮ್ಮ ಪ್ರಗತಿಪರ ರೈತರು ಆತ್ಮೀಯರಾಗಿರ್ತಕ್ಕಂಥ ಪರಸ್ತಿನ ರೆಡ್ಡಣ್ಣವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಅದೇ ರೀತಿ ಜಾತುವಾರ ಹೊಸಹಳ್ಳಿ ಹಿರಿಯರಾದಂತಹ ಆತ್ಮೀಯರಾಗಿರ್ತಕ್ಕಂಥ ವೆಂಕಟೇಶ್ ಅಣ್ಣವ್ರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ. ನಿಜವಾಗೂ ನನಗಂತೂ ತುಂಬ ಸಂತೋಷ ಆಗ್ತಾಯಿದೆ. ಯಾಕೆ ಅಂದರೆ ಈ ಜಾತುವಾರ ಹೊಸಹಳ್ಳಿ ರೇಷ್ಮೆ ಬೆಳೆಗಾರರ ಸಂಘ ನಮ್ಮ ಹಿರಿಯರು ಮೊದಲಿಂದ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾಯಿದ್ರು. ತದನಂತರ ನಾನು ನಮ್ಮ ಮುಂಡ್ರಡ್ಡಣ್ಣವರು ರೆಡ್ಡಣ್ಣವರು ಅನೇಕ ವೆಂಕಟೇಶ್ ಅಣ್ಣವರು 20 ವರ್ಷದಿಂದ ಇನಾಮ್ನೆಸ್ ಮಾಡ್ಕೊಂಡು ಬಂದಿದ್ದೀವಿ ಅವಿರೋಧವಾಗಿ. ಈ ಸಂಘ ಸುಮಾರು 3-4 ಪಂಚಾಯತಿಗೆ ಸೇರುತ್ತೆ. ಇವತ್ತು ತಾಲೂಕಿಗೆ ನಂಬರ್ 1 ಸಂಘ ಆಗಿ ಅಭಿವೃದ್ಧಿ ಆಗ್ತಾಯಿದೆ. ರೈತರಿಗೆ ಸಾಲವನ್ನು ಕೊಡ್ತಾಯಿದ್ದೀವಿ, ಸ್ತ್ರೀ ಶಕ್ತಿ ಸಂಘಕ್ಕೆ ಸಾಲವನ್ನು ಕೊಡ್ತಾಯಿದ್ದೀವಿ. ಈ ಸಂಘದ್ದು ಸುಮಾರು ಒಂದು 25-30 ಕೋಟಿ ರೂಪಾಯಿ ಆಸ್ತಿ ಇದೆ. ಸುಮಾರು ಗೋಡನ್ಸ್ ಇದೆ, ಜಮೀನಿದೆ. ಅನೇಕ ಅಭಿವೃದ್ಧಿಯತ್ತ ಈ ಸಂಘಕ್ಕೆ ಪ್ರಶಸ್ತಿಗಳನ್ನು ಸತತವಾಗಿ 5 ವರ್ಷದಿಂದ ಕೊಟ್ಕೊಂಡು ಬರ್ತಾಯಿದ್ದಾರೆ. ನಾವು ಇದರಾಗ ರಾಜಕಾರಣ ಯಾವತ್ತೂ ಬೆರೆಸಿಲ್ಲ. ಯಾಕೆಂದರೆ ಈ ಸಂಘವನ್ನು ಅಭಿವೃದ್ಧಿ ಮಾಡಬೇಕು, ರೈತರಿಗೆ ಅನುಕೂಲ ಆಗಬೇಕಂತಕ್ಕಂಥ ಒಂದೇ ಉದ್ದೇಶದಿಂದ ಈ ಸಂಘವನ್ನು ಅಭಿವೃದ್ಧಿಯಿಂದ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಈ ಸಾರಿನೂ ಕೆಲವು ಸಮಾಜ ಘಾತಕರು ಅನ್ನಬೇಕಾಗುತ್ತೆ. ಈ ಸಂಘವನ್ನು ಏನಾದರೂ ಮಾಡಿ ಚುನಾವಣೆ ನಡೆಸಲೇಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ರು, 1-2-3. ಆದರೆ ಸುಮಾರು 45 ಜನ ನಾಮಪತ್ರ ಹಾಕಿದ್ರು ಚುನಾವಣೆ ಆಗಬೇಕು ಅಂತ. ಈಗ ನಮ್ಮ ಸುತ್ತಮುತ್ತ ಹಿರಿಯ ನಮ್ಮ ಮುಖಂಡರನ್ನ, ಗ್ರಾಮಸ್ಥರನ್ನ, ಮತದಾರನ್ನೆಲ್ಲ ಕೂತರಿಸಿ ಈ ಸಂಘ ಈ ರೀತಿ ಅಭಿವೃದ್ಧಿ ಆಗ್ತಾಯಿದೆ, ಚುನಾವಣೆ ಬೇಡ, ಇನಾಮ್ನೆಸ್ ಮಾಡೋಣ ಅಂತಕ್ಕಂಥ ಮನವಿಯನ್ನು ಮಾಡಿದೆ. ಪ್ರತಿಯೊಬ್ಬರು ಒಪ್ಪಿ 45 ಜನನೂ ಒಂದೇ ಸಾರಿ ಸೈನನ್ನು ಮಾಡಿ ಈ ಸಂಘದಲ್ಲಿ ಚುನಾವಣೆ ಆಗೋದು ಬೇಡ, ಅವಿರೋಧವಾಗಿ ಆಯ್ಕೆ ಮಾಡಿ ಸಂಘವನ್ನು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗಿ ಅಂತಕ್ಕಂಥ ಮಾತನ್ನು ಕೊಟ್ಟು 45 ಜನ ವಾಪಸ್ ತೆಗೆದುಕೊಂಡ್ರು. ಅವ್ರಿಗೆ ನಾನು ನನ್ನ ಹೃದಯಪೂರ್ವಕ ಕೃತಜ್ಞತೆಯನ್ನು ಇವತ್ತು ಸಲ್ಲಿಸ್ತೀನಿ. ಇವತ್ತು ಸೊಸೈಟಿ ನೋಡಿರ್ಬೋದು, ಇವತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಸುಧಾಕರ್ ಅಣ್ಣವ್ರನ್ನ ನಾವು ಮನವಿ ಮಾಡಿ ಇವತ್ತು ಕಾಂಪೌಂಡ್ ಆಗಿರ್ಬೋದು, ಕಾಂಕ್ರೀಟ್ ಆಗಿರ್ಬೋದು, ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈ ಗ್ರಾಮದಲ್ಲಿ ಈ ಸೊಸೈಟಿಯಿಂದ ನಾವು ಮಾಡಿದ್ದೀವಿ. ಜನ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು ನಾವು ಉಳಿಸ್ಕೊಂಡು ಈ ಸಂಘವನ್ನು ಇನ್ನೂ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗ್ತೀವಿ. ಯಾರು ಈ ಚುನಾವಣೆ ಮಾಡಬೇಕಂತ ಕೆಲವು ಘಾತಕರಿದ್ದರೋ ಅವರು ಚುನಾವಣೆ ಪಕ್ಕದ ಸೊಸೈಟಿಗೆ ಅಧ್ಯಕ್ಷರಾಗಿದ್ದಾರೆ, ಎಲ್ಲ ಆಗಿದ್ದಾರೆ. ತಾವು ಕುತಂತ್ರ ರಾಜಕಾರಣ ಬಿಟ್ಟು ನಿನ್ನ ಸಂಘವನ್ನು ಅಭಿವೃದ್ಧಿಯತ್ತ ತೆಗೆದುಕೊಂಡೋಗಿ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡು, ನೀಚ ರಾಜಕಾರಣವನ್ನು ಮಾಡೋಕ್ಕೆ ಹೋಗಬೇಡ ಅಂತಕ್ಕಂಥ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ರಾಜಕಾರಣ ಅಂತಕ್ಕಂಥದ್ದು ಶಾಶ್ವತ ಆಗ ನಾವೇನು ಬಂದು ಅಭಿವೃದ್ಧಿ ಮಾಡ್ತೀವೋ ಜನ ಪ್ರತಿಯೊಬ್ಬರು ನೋಡ್ತಾ ಇರ್ತಾರೆ. ಆದ್ದರಿಂದ ನಾವು ಈ ಸಹಕಾರ ಸಂಘ ರಾಜಕಾರಣ ಬೆರೆಸದೆ ಅಭಿವೃದ್ಧಿಯನ್ನು ಮಾಡಿ ರೈತರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಕೆಲಸ ಮಾಡಿ ಅಂತ ನಾನು ಮನವಿ ಮಾಡ್ತಾ, ಇನ್ನು ಜಾತುವಾರ ಹೊಸಹಳ್ಳಿ ಗ್ರಾಮದ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣಾ ಪ್ರಕ್ರಿಯೆಯಲ್ಲಿ ನೂತನ ಅಧ್ಯಕ್ಷ ಎಂ ರೆಡ್ಡಿ ಹಾಗೂ ಉಪಾಧ್ಯಕ್ಷ ಎಚ್ಸಿ ವೆಂಕಟೇಶಪ್ಪ ಆಯ್ಕೆಯಾಗುತ್ತಿದ್ದಂತೆ ಸದಸ್ಯರು ಅಭಿಮಾನಿಗಳು ಹೂಗುಚ್ಛ ನೀಡಿ ಸಿಹಿ ತಿನ್ನಿಸುವ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ. ಒಗ್ಗಟ್ಟಿನ ಶಕ್ತಿಯಿಂದ ಸಂಘವನ್ನು ಇನ್ನಷ್ಟು ಬಲಪಡಿಸುವ ಆಶಯವನ್ನ ನೂತನ ಪದಾಧಿಕಾರಿಗಳು ಅಭಿಮತ ವ್ಯಕ್ತಪಡಿಸಿದ್ದಾರೆ. ಜಾತುವಾರ ಹೊಸಹಳ್ಳಿ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘ ಸುಮಾರು 20 ವರ್ಷಗಳಿಂದ
ಮರಳುಕುಂಟೆ MN ಕೃಷ್ಣಮೂರ್ತಿ ನೇತೃತ್ವದಲ್ಲಿ ಇನಾಮಿನೇಷನ್ ಆಗ್ತಾ ಬರ್ತಾ ಇದೆ. ದುಂದು ವೆಚ್ಚ ₹1 ಕೂಡ ದುಂದು ವೆಚ್ಚ ಮಾಡದಂತೆ ಸಹಕಾರ ಕೊಟ್ಟು ಇಲ್ಲಿನ ಸಿಬ್ಬಂದಿ ಕಮಿಟಿ ಕೂಡ ಕಷ್ಟಪಟ್ಟು ಜವಾಬ್ದಾರಿ ತಗೊಂಡು ಮುನ್ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದ್ರ ಗುರಿ, ನಮ್ಮ ಸಂಘದ ಗುರಿ ಏನಂದರೆ ರೈತರಿಗೆ ಲೋನ್ ಕೊಡಿಸಿ ಅವನ್ನ ಇಂಪ್ರೂವ್ಮೆಂಟ್ಸ್ ಮಾಡೋದು. ಜಮೀನು ಒಂದು 5 ಎಕರೆ ಜಮೀನಿದೆ, ಅದಕ್ಕೆ ಕಾಂಪೌಂಡ್ ಮಾಡಿಸ್ಬೇಕನ್ನೋದು ಒಂದನೇ ಗುರಿ ಇದೆ. ಆಮೇಲೆ ಅಲ್ಲಿ ಬೋರ್ ಮಾಡಿಸಿ ವ್ಯವಸಾಯಕ್ಕೆ ತಕ್ಕಂಗೆ ಏನು ಕಮರ್ಷಿಯಲ್ ಕ್ರಾಪ್ಸು ಮಾಡಿ ಈ ಸಂಘಕ್ಕೆ ಹೆಚ್ಚಿನ ಲಾಭ ಬರೋಂಗೆ ಮಾಡಿ ನಮ್ಮ ಸ್ವಂತದ ಸೊಸೈಟಿಯಿಂದನೇ ಲೋನ್ ಕೊಡೋಷ್ಟು ಶಕ್ತಿ ತುಂಬಿ ಒಳ್ಳೆಯ ಹೆಸರು ಗಳಿಸ್ಬೇಕು. ಈ 4-5 ಪಂಚಾಯತಿಗೂ ಮತ್ತು ಡಿಸ್ಟಿಕ್ಕಲ್ಲಿ 1ನೇ ಸ್ಥಾನಕ್ಕೆ ಇನ್ನೂ ಹೆಚ್ಚಿನ 1ನೇ ಸ್ಥಾನಕ್ಕೆ ತಗೊಂಡೋಗಿ ಸ್ಟೇಟಲ್ಲೇ ಒಂದು ಹೆಸರು ಮಾಡಬೇಕಂತ ಹೇಳ್ಬಿಟ್ಟು ಎಲ್ಲರ ಸಹಕಾರದಿಂದ ನಮ್ಮ ಗುರಿ ಇದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.